ನಮಸ್ಕಾರ ವೀಪರ್ಸ್, ವೆಲ್ಕಮ್ ಟು ಫಿಲ್ಮಿ ಎಂವೈಎಸ್. ಲೀವ್ ದ ವರ್ಲ್ಡ್ ಬಿಹೈಂಡ್ ಇದು ಇತ್ತೀಚೆಗೆ ಬಿಡುಗಡೆಯಾಗಿರುವ ಹಾಲಿವುಡ್ ನ ಮಿಸ್ಟರಿ ಹಾಗೂ ಸಸ್ಪೆನ್ಸ್ ಥ್ರಿಲ್ಲರ್ ಚಿತ್ರ. ಸ್ನೇಹಿತರೆ, ಚಿತ್ರದ ಕತೆ ತುಂಬಾನೇ ಗ್ರಿಪ್ಪಿಂಗ್ ಆಗಿರುತ್ತೆ. ಈ ವಿಡಿಯೋವನ್ನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡ್ತಾ ಹೋಗಿ. ಚಿತ್ರದ ಮೊದಲ ಸೀನ್ನಲ್ಲಿ ಅಮ್ಯಾಂಡಾ ಎಂಬ ಮಹಿಳೆ ತನ್ನ ಗಂಡ ಹಾಗೂ ಮಕ್ಕಳೊಂದಿಗೆ ಕಾರಿನಲ್ಲಿ ಹೋಗ್ತಾ ಇರೋದನ್ನ ನೋಡ್ತೀವಿ. ಸ್ನೇಹಿತರೆ, ಇಲ್ಲಿ ಅಮ್ಯಾಂಡಾಳ ಗಂಡನ ಹೆಸರು ಕ್ಲೇ, ಮಗಳ ಹೆಸರು ರೋಸ್ ಹಾಗೂ ಮಗನ ಹೆಸರು ಆರ್ಚಿ. ಅಮ್ಯಾಂಡಾಳ ಮಾತುಗಳಿಂದ ನಮಗೆ ಗೊತ್ತಾಗುತ್ತೇನೆಂದ್ರೆ ಇವರೆಲ್ಲ ತಮ್ಮ ಹಾಲಿಡೇಯನ್ನ ಸ್ಪೆಂಡ್ ಮಾಡೋದಕ್ಕೆ ಅಂತ ಐಲ್ಯಾಂಡ್ ನಲ್ಲಿದ್ದ ಒಂದು ಬಂಗಲೆಗೆ ಹೋಗ್ತಿರ್ತಾರೆ. ಇಲ್ಲಿ ಇವರ ಮಗಳು ರೋಸ್ ಯಾವಾಗಲೂ ಫ್ರೆಂಡ್ಸ್ ಎಂಬ ಒಂದು ಇಂಗ್ಲಿಷ್ ಸೀರೀಸ್ ಅನ್ನ ನೋಡ್ತಿರ್ತಾಳೆ. ಅಮ್ಯಾಂಡಾ ತಾನು ಬುಕ್ ಮಾಡಿದ್ದ ಆ ಬಂಗಲೆಗೆ ಬಂದು ನೋಡಿದಾಗ ಅದು ತುಂಬಾನೇ ದೊಡ್ಡದು ಹಾಗೂ ತುಂಬಾನೇ ಚೆನ್ನಾಗಿರುತ್ತೆ. ಕ್ಲೇ ಹಾಗೂ ಅಮ್ಯಾಂಡಾ ಮನೆಯನ್ನೆಲ್ಲ ಸುತ್ತಾಡಿ ನೋಡುತ್ತಿರುವಾಗ ಅಲ್ಲೊಂದು ಡ್ರಿಂಕ್ಸ್ ಗಳನ್ನ ಇಟ್ಟಿರುವ ಶೋ ಕೇಸ್ ಕಾಣಿಸುತ್ತೆ. ಕ್ಲೇ ಆ ಡ್ರಿಂಕ್ಸ್ ಬಾಟಲಿಯನ್ನ ತೆಗೆದುಕೊಳ್ಳೋದಕ್ಕೆ ಅಂತ ಹೋದಾಗ ಅದು ಲಾಕ್ ಆಗಿರುತ್ತೆ. ಬಹುಶಃ ಇದರ ಕೀ ಮನೆಯ ಓನರ್ ಬಳಿನೇ ಇರಬೇಕು ಅಂತ ಇಬ್ಬರು ಸುಮ್ಮನಾಗ್ತಾರೆ. ಮತ್ತೊಂದು ಕಡೆ ಆರ್ಚಿ ಹಾಗೂ ರೋಸ್ ಮನೆಯ ಮುಂದಿದ್ದ ಆ ಸ್ವಿಮ್ಮಿಂಗ್ ಪೂಲ್ ಅನ್ನ ನೋಡಿ ತುಂಬಾನೇ ಖುಷಿಯಾಗಿ ಅದರಲ್ಲಿ ಜಂಪ್ ಮಾಡಿ ಸ್ವಿಮ್ಮಿಂಗ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಇದಾದ ನಂತರ ಅಮ್ಯಾಂಡಾ ರಾತ್ರಿ ಅಡುಗೆ ಮಾಡಿಕೊಳ್ಳೋದಕ್ಕೆ ಅಂತ ಐಲ್ಯಾಂಡ್ ನಿಂದ ಸ್ವಲ್ಪ ದೂರದಲ್ಲಿದ್ದ ಒಂದು ಸೂಪರ್ ಮಾರ್ಕೆಟ್ಗೆ ಶಾಪಿಂಗ್ಗೆ ಅಂತ ಬರ್ತಾಳೆ. ತನಗೆ ಬೇಕಾಗಿರುವ ಗ್ರಾಸರಿಗಳನ್ನೆಲ್ಲ ಶಾಪಿಂಗ್ ಮಾಡಿದ ನಂತರ ಅದನ್ನ ತನ್ನ ಕಾರ್ಗೆ ಲೋಡ್ ಮಾಡಿಕೊಳ್ತಿರುವಾಗ ಅಲ್ಲೇ ಪಕ್ಕದಲ್ಲಿದ್ದ ಮತ್ತೊಬ್ಬ ವ್ಯಕ್ತಿ ತುಂಬಾನೇ ಗಾಬರಿಯಾಗಿ ಹಲವು ದಿನಗಳಿಗೆ ಬೇಕಾಗುವಷ್ಟು ಗ್ರಾಸರಿಗಳನ್ನ ಅರ್ಜೆಂಟ್ ಆಗಿ ತನ್ನ ಕಾರ್ಗೆ ಲೋಡ್ ಮಾಡಿಕೊಳ್ತಿರೋದು ಕಾಣಿಸುತ್ತೆ. ಅದನ್ನ ನೋಡಿದ ಅಮ್ಯಾಂಡಾಗೆ ತುಂಬಾನೇ ಆಶ್ಚರ್ಯ ಆಗುತ್ತೆ. ಆದ್ರೆ ಕೊನೆಗೆ ಆ ವ್ಯಕ್ತಿ ಜೊತೆ ಮಾತನಾಡದೆ ಅಲ್ಲಿಂದ ವಾಪಸ್ ಹೊರಟು ಬರ್ತಾಳೆ. ಮನೆಗೆ ವಾಪಸ್ ಬಂದ ನಂತರ ಫ್ಯಾಮಿಲಿಯವರೆಲ್ಲ ಸೇರಿ ಅಲ್ಲೇ ಮುಂದೆ ಇದ್ದ ಒಂದು ಬೀಚ್ಗೆ ಆಟ ಆಡೋದಕ್ಕೆ ಅಂತ ಬರ್ತಾರೆ. ಆಗ ರೋಸ್ಗೆ ಸಮುದ್ರದಲ್ಲಿ ಸ್ವಲ್ಪ ದೂರದಲ್ಲಿ ಒಂದು ದೊಡ್ಡ ಹಡಗು ನಿಂತಿರೋದು ಕಾಣಿಸುತ್ತೆ. ಹೀಗೆ ಆಟವಾಡಿ ಎಂಜಾಯ್ ಮಾಡಿದ ನಂತರ ಎಲ್ಲರೂ ಊಟ ಮಾಡಿ ರೆಸ್ಟ್ ಮಾಡ್ತಿರುವಾಗ ರೋಸ್ ಮತ್ತೆ ಆ ದೊಡ್ಡ ಹಡಗನ್ನ ನೋಡಿ ತನ್ನ ತಾಯಿಗೆ, ಅಮ್ಮ, ಆ ಹಡಗು ನಾವು ಕೂತಿರುವ ದಡದ ಕಡೆನೆ ತುಂಬಾನೇ ವೇಗವಾಗಿ ಬರ್ತಿದೆ ಅಂತ ಹೇಳ್ತಾಳೆ. ಅಮ್ಯಾಂಡಾ ಹೌದಾ ಅಂತ ನೋಡಿದ್ರೆ ಆ ಹಡಗು ರೋಸ್ ಹೇಳಿದ ರೀತಿನೇ ಇವರು ಕೂತಿರುವ ದಡದ ಕಡೆನೆ ತುಂಬಾನೇ ವೇಗವಾಗಿ ಬರ್ತಿರೋದು ಕಾಣಿಸುತ್ತೆ. ಅದನ್ನ ನೋಡಿದ ಜನರೆಲ್ಲ ದಿಕ್ಕಾಪಾಲಾಗಿ ಓಡೋದಕ್ಕೆ ಶುರು ಮಾಡ್ತಾರೆ. ಇವರೆಲ್ಲ ಎಕ್ಸ್ಪೆಕ್ಟ್ ಮಾಡಿದಂತೆ ಆ ದೊಡ್ಡ ಹಡಗು ನಾನ್ ಸ್ಟಾಪ್ ಆಗಿ ಬೀಚ್ ನ ದಡದವರೆಗೂ ಬಂದು ನಂತರ ಸ್ಟಾಪ್ ಆಗಿ ಬಿಡುತ್ತೆ. ತಕ್ಷಣವೇ ಅಲ್ಲಿದ್ದ ಪೊಲೀಸರೆಲ್ಲ ಬೀಚ್ ನಲ್ಲಿ ಸೇರಿದ್ದ ಜನರನ್ನ ತಕ್ಷಣವೇ ನಿಮ್ಮ ಮನೆಗೆ ಹೋಗಿ ಅಂತ ಕಳುಹಿಸಿ ಬಿಡ್ತಾರೆ. ಮನೆಗೆ ಬಂದ ನಂತರ ಅಮ್ಯಾಂಡಾ ತನ್ನ ಆಫೀಸ್ ವರ್ಕ್ ಮಾಡೋದಕ್ಕೆ ಅಂತ ಲ್ಯಾಪ್ಟಾಪ್ ಅನ್ನ ಆನ್ ಮಾಡಿದ್ರೆ ಇಂಟರ್ನೆಟ್ ವರ್ಕ್ ಆಗ್ತಿರೋದಿಲ್ಲ. ಇಂಟರ್ನೆಟ್ ಪ್ರೊವೈಡರ್ ನ ಜೊತೆ ಮಾತನಾಡೋದಕ್ಕೆ ಅಂತ ಮೊಬೈಲ್ ಅನ್ನ ತೆಗೆದುಕೊಂಡ್ರೆ ಅದರಲ್ಲೂ ಕೂಡ ನೆಟ್ವರ್ಕ್ ಇರೋದಿಲ್ಲ. ಬಹುಶಃ ತಾವಿರುವ ಜಾಗ ಒಂದು ಐಲ್ಯಾಂಡ್ ಆಗಿರುವ ಕಾರಣ ಇಲ್ಲಿ ನೆಟ್ವರ್ಕ್ ಸಿಗ್ತಾ ಇಲ್ವೇನೋ ಅಂತ ಅಂದುಕೊಂಡು ಇಬ್ಬರು ಸುಮ್ಮನಾಗ್ತಾರೆ. ಸರಿ ಅಂತ ಆ ದಿನ ಊಟವಾದ ನಂತರ ಎಲ್ಲರೂ ಮಾತನಾಡ್ತಾ ಕೂತಿದ್ದಾಗ ಹೊರಗಡೆಯಿಂದ ಮನೆಯ ಡೋರ್ ಅನ್ನ ಯಾರೋ ಬಡಿದ ಶಬ್ದ ಆಗುತ್ತೆ. ಇಷ್ಟೊತ್ತಲ್ಲಿ ಅದು ಕೂಡ ಈ ಐಲ್ಯಾಂಡ್ ನಲ್ಲಿರುವ ಮನೆಗೆ ಯಾರು ಬಂದಿರಬಹುದು ಅಂತ ಗಾಬರಿಯಾದ ಕ್ಲೇ ಮನೆಯ ಡೋರ್ ಅನ್ನ ಹೋಗಿ ಓಪನ್ ಮಾಡಿ ನೋಡಿದಾಗ ಅಲ್ಲಿ ಸ್ಕಾಟ್ ಎಂಬ ವ್ಯಕ್ತಿ ಹಾಗೂ ಅವನ ಮಗಳು ರುತ್ ಎಂಬ ಹುಡುಗಿ ನಿಂತಿರ್ತಾಳೆ. ಯಾರ್ ನೀವು, ಇಷ್ಟೊತ್ತಲ್ಲಿ ಯಾಕೆ ಇಲ್ಲಿಗೆ ಬಂದಿದ್ದೀರಾ ಅಂತ ಕೇಳಿದಾಗ, ಸರ್, ನೀವೀಗ ಸ್ಟೇ ಆಗಿರುವ ಮನೆಯ ಓನರ್ ನಾನೇ. ನಿಮ್ಮ ಹೆಂಡತಿ ಅಮ್ಯಾಂಡಾ ಈ ಬಂಗಲೆಯನ್ನ ಬುಕ್ ಮಾಡುವಾಗ ನಾನು ಅವರ ಜೊತೆ ಇಮೇಲ್ ನಲ್ಲಿ ಚಾಟ್ ಮಾಡಿದ್ದೆ ಅಷ್ಟೇ. ನಾವಿಬ್ಬರು ಒಳಗಡೆ ಬಂದು ಮಾತನಾಡಬಹುದಾ ಅಂತ ರಿಕ್ವೆಸ್ಟ್ ಮಾಡ್ತಾನೆ. ಆದ್ರೆ ಅಮ್ಯಾಂಡಾ ಮಾತ್ರ ಅನುಮಾನ ಪಡುತ್ತಾ, ಇಷ್ಟೊತ್ತಲ್ಲಿ ಇಲ್ಲಿಗೆ ಬಂದಿರುವ ಇವರು ಖಂಡಿತ ಈ ಬಂಗಲೆಯ ಓನರ್ ಆಗಿರೋದಕ್ಕೆ ಸಾಧ್ಯ ಇಲ್ಲ ಅಂತ, ನೀವು ನಿಜವಾಗ್ಲೂ ಈ ಬಂಗಲೆಯ ಓನರ್, ನಿಮ್ಮ ಹತ್ರ ಏನಾದ್ರೂ ಪ್ರೂಫ್ ಇದೆಯಾ ಅಂತ ಕೇಳೋದಕ್ಕೆ ಶುರು ಮಾಡ್ತಾಳೆ. ಕೊನೆಗೆ ಕ್ಲೇ ತನ್ನ ಹೆಂಡತಿಯನ್ನ ತಡೆದು ಅವರಿಬ್ಬರನ್ನ ಮನೆಯ ಒಳಗಡೆ ಕರೆದುಕೊಳ್ತಾನೆ. ಮತ್ತಷ್ಟು ವಿಚಾರಿಸಿದಾಗ ಸ್ಕಾಟ್ ಹೇಳೋದೇನೆಂದ್ರೆ, ಹಾಲಿಡೇಸ್ ಅನ್ನ ಎಂಜಾಯ್ ಮಾಡೋದಕ್ಕೆ ಅಂತ ನಾನು ಹಾಗೂ ನನ್ನ ಮಕ್ಕಳು ವೆಕೇಶನ್ಗೆ ಅಂತ ಹೋಗ್ತಾ ಇದ್ವಿ. ಆದ್ರೆ ದಾರಿ ಮಧ್ಯದಲ್ಲೇ ನಮ್ಗೆ ಗೊತ್ತಾಯ್ತು ಅಮೆರಿಕ ದೇಶದ ಎಲ್ಲ ಕಡೆ ಬ್ಲಾಕ್ಔಟ್ ಆಗಿ ಇಂಟರ್ನೆಟ್, ಕರೆಂಟ್ ಮುಂತಾದ ಮೂಲ ಸೌಕರ್ಯಗಳೆಲ್ಲ ಸ್ಟಾಪ್ ಆಗಿದೆ ಅಂತ. ಸಡನ್ ಆಗಿ ಎಲ್ಲಿಗೆ ಹೋಗ್ಬೇಕು ಅಂತ ಗೊತ್ತಾಗದೆ ಈ ನಮ್ಮ ಬಂಗಲೆಗೆನೆ ವಾಪಸ್ ಬಂದು ಬಿಟ್ವಿ. ನನ್ನ ಹೆಂಡತಿ ಕೂಡ ನಾಳೆ ಬೆಳಿಗ್ಗೆ ಇಲ್ಲಿಗೆ ಬಂದು ನಮ್ಮನ್ನ ಜಾಯಿನ್ ಆಗ್ತಾಳೆ ಅಂತ ಹೇಳ್ತಾನೆ. ಮುಂದುವರೆದು ನಾವಿಬ್ರು ಕೂಡ ಇವತ್ತು ರಾತ್ರಿ ಇಲ್ಲೇ ಮಲಗಿಕೊಳ್ತೀವಿ ಅಂತ ಹೇಳ್ತಾನೆ. ಆಗ ಕೋಪಗೊಂಡ ಅಮ್ಯಾಂಡಾ ಹೇಳೋದನಂದ್ರೆ, ನೋಡಿ ಸರ್, ನಮಗೆ ಪರಿಚಯನೇ ಇಲ್ಲದಿರುವವರ ಜೊತೆ ನಮ್ಮ ಫ್ಯಾಮಿಲಿ ಸ್ಟೇ ಆಗೋದು ನನಗೆ ಸೇಫ್ ಅಂತ ಅನ್ಸಲ್ಲ. ನಾವೆಲ್ಲ ನಮ್ಮ ಪರ್ಸನಲ್ ಟೈಮ್ ಅನ್ನ ಸ್ಪೆಂಡ್ ಮಾಡಿ ಎಂಜಾಯ್ ಮಾಡೋದಕ್ಕೆ ಅಂತಾನೆ ಬುಕಿಂಗ್ ಮಾಡಿದ್ದು. ನಿಮ್ಮ ಬಂಗಲೆಯನ್ನ ಬುಕ್ ಮಾಡುವಾಗ ಇಂಟರ್ನೆಟ್ ನಲ್ಲಿ ಪ್ರೈವಸಿಗೆ ಯಾವುದೇ ತೊಂದರೆ ಆಗೋದಿಲ್ಲ ಅಂತ ಇದ್ದ ಕಾರಣನೇ ನಾನಿದನ್ನ ಬುಕ್ ಮಾಡಿದ್ದು. ದಯವಿಟ್ಟು ನಮಗೆ ತೊಂದರೆ ಕೊಡ್ಬೇಡಿ, ಇಲ್ಲಿಂದ ಹೊರಟು ಹೋಗಿ ಅಂತ ಹೇಳ್ತಾಳೆ. ಆಗ ಸ್ಕಾಟ್ ಡ್ರಿಂಕ್ಸ್ ಅನ್ನ ಇಟ್ಟಿದ್ದ ಆ ಶೋ ಕೇಸ್ ನ ಕೆಳಗಡೆ ಇದ್ದ ಒಂದು ಕಬೋರ್ಡ್ ಅನ್ನ ತಾನು ತಂದಿದ್ದ ಕೀಯಿಂದ ಓಪನ್ ಮಾಡಿ ಅಲ್ಲಿದ್ದ $1,000 ಅನ್ನ ಕ್ಲೇಗೆ ಕೊಟ್ಟು, ಸರ್, ಇದರಲ್ಲಿ
$2,000 ಇದೆ. ಇದು ನೀವು ಈ ಬಂಗಲೆಯಲ್ಲಿ 4 ದಿನ ಇರುವುದಕ್ಕೆ ಅಂತ ಕೊಟ್ಟಿದ್ದ $2,000 ನಲ್ಲಿ $1,000 ಅನ್ನ ನಿಮಗೆ ವಾಪಸ್ ಕೊಡ್ತಾ ಇದ್ದೀನಿ. ಇದನ್ನ ತೆಗೆದುಕೊಂಡು ನನಗೆ ಹಾಗೂ ನನ್ನ ಮಗಳಿಗೆ ಇಲ್ಲಿ ಸ್ಟೇ ಆಗೋದಕ್ಕೆ ಅವಕಾಶ ಕೊಡಿ. ಅಷ್ಟಕ್ಕೂ ನಾವು ನಿಮಗೆ ತೊಂದರೆ ಕೊಡೋದಿಲ್ಲ. ಬೇಸ್ಮೆಂಟ್ ನಲ್ಲಿ ಯಾರಾದ್ರೂ ಹೆಚ್ಚಿನ ಜನ ಬಂದ್ರೆ ಉಳಿದುಕೊಳ್ಳೋದಕ್ಕೆ ಅಂತ ಈಗಾಗಲೇ ಬೆಡ್ ಗಳನ್ನ ರೆಡಿ ಮಾಡಿಸಿದ್ದೀನಿ. ಅಲ್ಲಿ ಹೋಗಿ ನಾವಿಬ್ಬರು ಸ್ಟೇ ಆಗ್ತೀವಿ ಅಂತ ರಿಕ್ವೆಸ್ಟ್ ಮಾಡಿಕೊಳ್ತಾನೆ. ಆದ್ರೆ ಈಗಲೂ ಕೂಡ ಅಮೆಂಡಾ ತನ್ನ ಗಂಡನನ್ನ ರೂಮ್ಗೆ ಕರೆದುಕೊಂಡು ಹೋಗಿ ಅವರಿಬ್ಬರನ್ನ ನೋಡಿದ್ರೆ ಈ ಬಂಗಲೆಗೆ ಅವರೇ ಓನರ್ ಅಂತ ನನಗೆ ಅನ್ನಿಸ್ತಿಲ್ಲ. ಖಂಡಿತ ಅವರು ನಮ್ಮನ್ನ ದರೋಡೆ ಮಾಡೋದಕ್ಕೆ ಅಂತಾನೆ ಇಲ್ಲಿಗೆ ಬಂದಿದ್ದಾರೆ ಅಂತ ಹೆದರಿಕೊಳ್ತಾಳೆ. ಆಗ ಕ್ಲೇ ಆಕೆಗೆ ಸಮಾಧಾನ ಮಾಡುತ್ತಾ, ನೋಡು ಅಮೆಂಡಾ, ಅವರ ಬಳಿ ಅಶ್ವಕೇಸ್ನ ಬೀಗ ಕೂಡ ಇದೆ ಹಾಗೂ ಅವರಿಬ್ಬರನ್ನ ನೋಡಿದ್ರೆ ಅವರು ದರೋಡೆ ಮಾಡೋದಕ್ಕೆ ಬಂದಿದ್ದಾರೆ ಅಂತ ಅನ್ನಿಸ್ತಿಲ್ಲ. ಅವರಿಬ್ಬರು ಇಲ್ಲಿ ಸ್ಟೇ ಆಗೋದ್ರಿಂದ ನಮಗೆ ಯಾವುದೇ ತೊಂದರೆ ಆಗೋದಿಲ್ಲ. ಅದು ಅಲ್ಲದೆ ಆ ವ್ಯಕ್ತಿ ಈಗಾಗಲೇ $1,000 ನಮಗೆ ರಿಫಂಡ್ ಮಾಡಿದ್ದಾನೆ. ಆದ್ರೆ ಈಗಲೂ ಕೂಡ ಅಮೆಂಡಾ ಕೆಳಗಡೆ ಬಂದು ಸ್ಕಾಟ್ ನ ಬಳಿ ಆ ಮನೆಯ ಬಗ್ಗೆ ಹಲವಾರು ಪ್ರಶ್ನೆಗಳನ್ನ ಕೇಳ್ತಾಳೆ. ಸ್ಕಾಟ್ ಆಕೆ ಕೇಳಿದ ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರವನ್ನ ಕೊಡ್ತಾನೆ. ಅದೇ ಸಮಯಕ್ಕೆ ಅಲ್ಲಿದ್ದ ಟಿವಿಯಲ್ಲಿ ಅಮೆರಿಕದ ಗವರ್ಮೆಂಟ್ ಕಡೆಯಿಂದ ಒಂದು ಎಮರ್ಜೆನ್ಸಿ ನ್ಯೂಸ್ ಪಬ್ಲಿಷ್ ಆಗುತ್ತೆ. ಅದರಲ್ಲಿ ಇದೊಂದು ಎಮರ್ಜೆನ್ಸಿ ಸಿಚುವೇಶನ್. ಅಮೆರಿಕದ ಎಲ್ಲ ಜಾಗಗಳಲ್ಲೂ ಕೂಡ ಬ್ಲಾಕ್ ಔಟ್ ಆಗಿದೆ. ಜನಗಳು ಯಾರು ಕೂಡ ಹೊರಗಡೆ ಬರುವಂತಿಲ್ಲ. ಆಹಾರ ಸಾಮಗ್ರಿಗಳನ್ನ ತೆಗೆದುಕೊಳ್ಳೋದಕ್ಕೆ ಮಾತ್ರ ಹೊರಗಡೆ ಬರಬೇಕು ಅಂತ ವಾರ್ನ್ ಮಾಡ್ತಾರೆ. ಇದಾದ ನಂತರ ಸ್ಕಾಟ್ ಹಾಗೂ ಅವನ ಮಗಳು ಬೇಸ್ಮೆಂಟ್ ಗೆ ಮಲಗಿಕೊಳ್ಳೋದಕ್ಕೆ ಅಂತ ಬರ್ತಾರೆ. ತುಂಬಾನೇ ಹೆದರಿಕೊಂಡಿದ್ದ ರೂತ್ ತನ್ನ ತಂದೆ ಬಳಿ, ಅಪ್ಪ ನನಗೆ ತುಂಬಾನೇ ಭಯವಾಗ್ತಿದೆ, ಇದೆಲ್ಲ ಕೂಡ ಆದಷ್ಟು ಬೇಗ ಸರಿ ಹೋಗುತ್ತೆ ಅಲ್ವಾ ಅಂತ ಕೇಳ್ತಾಳೆ. ಅದಕ್ಕೆ ಸ್ಕಾಟ್, ನನಗೂ ಕೂಡ ಈಗ ಏನಾಗ್ತಿದೆ ಅಂತ ಅರ್ಥವಾಗ್ತಿಲ್ಲ, ಸ್ವಲ್ಪ ಸಮಯದ ನಂತರ ಅಮೆರಿಕದಲ್ಲಿ ಏನಾಗ್ತಿದೆ ಅಂತ ಗೊತ್ತಾಗುತ್ತೆ ಅಂತ ಹೇಳ್ತಾನೆ. ಮರುದಿನ ಬೆಳಿಗ್ಗೆ ರೋಸ್ ತನ್ನ ಅಮ್ಮನ ಬಳಿ ಬಂದು, ಅಮ್ಮ, ಬಂಗಲೆಯಲ್ಲಿರುವ ಟಿವಿ ವರ್ಕ್ ಆಗ್ತಿಲ್ಲ, ಮೊಬೈಲ್ ನಲ್ಲಿ ಇಂಟರ್ನೆಟ್ ಕೂಡ ವರ್ಕ್ ಆಗ್ತಿಲ್ಲ, ನಾನು ಫ್ರೆಂಡ್ ಸೀರೀಸ್ ಅನ್ನ ನೋಡ್ಬೇಕು ಅಂತ ಹಠ ಮಾಡ್ತಾಳೆ. ಅಮೆಂಡಾ ಕ್ಲೇನ್ ಅನ್ನ ಕರೆದುಕೊಂಡು ಬಂದು ಟಿವಿಗೆ ಏನಾಗಿದೆ ಅಂತ ಚೆಕ್ ಮಾಡಿದ್ರೆ ಯಾವುದೇ ಸಿಗ್ನಲ್ಲೇ ಬರ್ತಿರೋದಿಲ್ಲ. ಆಗ ಕ್ಲೇ, ನೆನ್ನೆಯಿಂದ ಇಂಟರ್ನೆಟ್ ಆಗ್ಲಿ ಮೊಬೈಲ್ ನೆಟ್ವರ್ಕ್ ಆಗ್ಲಿ ಸಿಗ್ತಾ ಇಲ್ಲ. ಅದು ಅಲ್ಲದೆ ನಿನ್ನೆ ರಾತ್ರಿ ಬಂದಿರುವ ಸ್ಕಾಟ್ ನೋಡಿದ್ರೆ ಬ್ಲಾಕ್ಔಟ್ ಆಗಿದೆ ಅಂತ ಹೇಳ್ತಿದ್ದಾರೆ. ನಾನು ಇಲ್ಲೇ ಹತ್ತಿರದಲ್ಲಿರುವ ಸಿಟಿಗೆ ಹೋಗಿ ಏನಾಗ್ತಿದೆ ಅಂತ ತಿಳಿದುಕೊಂಡು ಬರ್ತೀನಿ ಅಂತ ಹೊರಡ್ತಾನೆ. ಈ ಕಡೆ ರೋಸ್ಗೆ ತನ್ನ ಫೇವ್ರೆಟ್ ಶೋ ಅನ್ನ ನೋಡೋದಕ್ಕೆ ಆಗ್ಲಿಲ್ವಲ್ಲ ಅಂತ ತುಂಬಾನೇ ಬೇಜಾರಾಗಿ ಮನೆಯ ಹಿಂದೆ ಇದ್ದ ಚೇರ್ ನ ಮೇಲೆ ಬಂದು ಕೂರ್ತಾಳೆ. ಆಗ ಶಾಕಿಂಗ್ಲಿ ಆಕೆಗೆ 100 ಜಿಂಕೆಗಳು ಆಕೆಯನ್ನೇ ನೋಡ್ತಾ ನಿಂತಿರೋದು ಕಾಣಿಸುತ್ತೆ. ಅಷ್ಟೊಂದು ಜಿಂಕೆಗಳನ್ನ ಒಟ್ಟಿಗೆ ನೋಡಿ ಗಾಬರಿಯಾದ ರೋಸ್ ತಕ್ಷಣವೇ ಮನೆಯ ಒಳಗಡೆ ಹೆದರಿಕೊಂಡು ಓಡಿ ಬಂದು ಬಿಡ್ತಾಳೆ. ಈ ಕಡೆ ಕಿಚನ್ ನಲ್ಲಿ ರೂತ್ ಹಾಗೂ ಅಮೆಂಡಾ ಮಾತನಾಡುತ್ತಾ ಕೂತಿರೋದನ್ನ ನೋಡ್ತೀವಿ. ಆಗ ರೂತ್, ಇದೆಲ್ಲ ಹ್ಯಾಕರ್ಸ್ ಗಳ ಕೆಲಸ ಕೂಡ ಆಗಿರಬಹುದು. ಅಮೆರಿಕ ದೇಶದಲ್ಲೆಲ್ಲ ಈ ಬ್ಲಾಕ್ ಔಟ್ ಅನ್ನ ಯಾರು ಹ್ಯಾಕರ್ಸ್ ಗಳು ಮಾಡಿರಬಹುದು. ಇದೇ ಕಾರಣಕ್ಕೆ ಎಲ್ಲೂ ಕೂಡ ಮೊಬೈಲ್ ನ ನೆಟ್ವರ್ಕ್ ಆಗ್ಲಿ ಇಂಟರ್ನೆಟ್ ಆಗ್ಲಿ ಸಿಗ್ತಾ ಇಲ್ಲ. ಇವರಿಬ್ಬರು ಹೀಗೆ ಮಾತನಾಡುತ್ತಾ ಕೂತಿರುವಾಗಲೇ ಅಲ್ಲಿಗೆ ಸ್ಕಾಟ್ ಬರ್ತಾನೆ. ನಾನು ಇಲ್ಲೇ ಪಕ್ಕದ ಐಲ್ಯಾಂಡ್ ನಲ್ಲಿರುವ ನನ್ನ ಫ್ರೆಂಡ್ ನ ಬಂಗಲೆಗೆ ಹೋಗಿ ಬರ್ತೀನಿ. ಕಳೆದ 2 ದಿನಗಳಿಂದ ದೇಶದಲ್ಲಿ ಏನಾಗ್ತಿದೆ ಅಂತಾನೆ ಗೊತ್ತಾಗ್ತಿಲ್ಲ. ಬಹುಶಃ ಅಲ್ಲಿಗೆ ಹೋದ್ರೆ ಏನಾದ್ರೂ ಗೊತ್ತಾಗಬಹುದು ಅಂತ ಹೇಳ್ತಾನೆ. ಈ ಕಡೆ ಕ್ಲೇ ಕಳೆದ 2 ದಿನಗಳಿಂದ ಏನಾಗ್ತಿದೆ ಅಂತ ತಿಳಿದುಕೊಳ್ಳೋದಕ್ಕೆ ಸಿಟಿಗೆ ಹೋಗ್ತಿರ್ತಾನೆ. ಅಲ್ಪ ಮೊದಲೇ ಇಂಟರ್ನೆಟ್ ಕನೆಕ್ಷನ್ ವರ್ಕ್ ಆಗದ ಕಾರಣ ಅವನ ಕಾರ್ ನಲ್ಲಿದ್ದ GPS ಕೂಡ ಸ್ಟಾಪ್ ಆಗಿ ಬಿಡುತ್ತೆ. ಕಾರನ್ನ ನಿಲ್ಲಿಸಿ GPS ಅನ್ನ ಚೆಕ್ ಮಾಡುತ್ತಿರುವಾಗಲೇ ಸಡನ್ ಆಗಿ ಅಲ್ಲಿಗೆ ಒಬ್ಬಳು ಮಹಿಳೆ ಬರ್ತಾಳೆ. ಆಕೆ ಕಾರ್ನ ಬಾಗಿಲನ್ನ ಬಡಿಯುತ್ತಾ ಸ್ಪ್ಯಾನಿಷ್ ಭಾಷೆಯಲ್ಲಿ ಏನನ್ನು ಹೇಳೋದಕ್ಕೆ ಶುರು ಮಾಡ್ತಾಳೆ. ಮೊದಲೇ ದಾರಿ ಗೊತ್ತಾಗದೆ ಪರದಾಡುತ್ತಿದ್ದ ಕ್ಲೇಗೆ ಆ ಮಹಿಳೆಯನ್ನ ನೋಡಿ ತುಂಬಾನೇ ಗಾಬರಿಯಾಗಿ ತಕ್ಷಣವೇ ಅಲ್ಲಿಂದ ಹೊರಟು ಬಿಡ್ತಾನೆ. ಅದೇ ಸಮಯಕ್ಕೆ ಶಾಕಿಂಗ್ಲಿ ಪ್ಲೇನ್ ಒಂದು ಏನನ್ನು ಬರೆದಿದ್ದ ಕೆಂಪು ಕಲರ್ ನ ಪಾಂಪ್ಲೆಟ್ ಗಳನ್ನ ಸಾವಿರಾರು ಸಂಖ್ಯೆಯಲ್ಲಿ ಬೀಳಿಸಿ ಹೋಗಿಬಿಡುತ್ತೆ. ಇಲ್ಲಿಗೆ ಸೀನ್ ಕಟ್ ಹಾಕಿ ಮತ್ತೊಂದು ಕಡೆ ಸ್ಕಾಟ್ ತನ್ನ ಫ್ರೆಂಡ್ ನ ಬಂಗಲೆಗೆ ಬರ್ತಾನೆ. ಮನೆಯ ಡೋರ್ ಅನ್ನ ಓಪನ್ ಮಾಡಿಕೊಂಡು ಒಳಗಡೆ ಹೋಗಿ ನೋಡಿದ್ರೆ ಯಾರು ಕೂಡ ಕಾಣೋದೇ ಇಲ್ಲ. ಇಲ್ಲಿ ಏನಾಗಿರಬಹುದು ಅಂತ ನೋಡುತ್ತಿರುವಾಗಲೇ ಅಲ್ಲಿ ಅವನಿಗೆ ಒಂದು ಸ್ಯಾಟಲೈಟ್ ಫೋನ್ ಕಾಣಿಸುತ್ತೆ. ಅಟ್ಲೀಸ್ಟ್ ಈ ಸ್ಯಾಟಲೈಟ್ ಫೋನ್ ನಿಂದಾದ್ರೂ ಪೊಲೀಸ್ ಡಿಪಾರ್ಟ್ಮೆಂಟ್ ಅನ್ನ ಕಾಂಟ್ಯಾಕ್ಟ್ ಮಾಡಬಹುದು ಅಂತ ನೋಡಿದ್ರೆ ಆ ಫೋನ್ ಕೂಡ ವರ್ಕ್ ಆಗ್ತಿರೋದಿಲ್ಲ. ಇಲ್ಲಿ ಏನಾಗ್ತಿದೆ ಅಂತಾನೆ ಸ್ಕಾಟ್ಗೆ ಅರ್ಥವಾಗದೆ ತುಂಬಾನೇ ತಲೆ ಕೆಡುತ್ತೆ. ಹಾಗೆ ನೋಡ್ತಾ ಆ ಬಂಗಲೆಯ ಹಿಂದೆ ಇದ್ದ ಬೀಚ್ ಗೆ ಬಂದು ನೋಡಿದ್ರೆ 100 ಜನ ಸತ್ತು ಬಿದ್ದಿರ್ತಾರೆ. ಏನಾಗಿರಬಹುದು ಅಂತ ಹತ್ತಿರ ಬಂದು ನೋಡಿದ್ರೆ ಶಾಕಿಂಗ್ಲಿ ಒಂದು ಪ್ಲೇನ್ ಕ್ರಾಶ್ ಆಗಿ ಅಷ್ಟು ಜನ ಸತ್ತು ಹೋಗಿರ್ತಾರೆ. ಅದನ್ನ ನೋಡಿದ ಸ್ಕಾಟ್ಗೆ ಮತ್ತಷ್ಟು ಭಯವಾಗುತ್ತೆ. ಶಾಕಿಂಗ್ಲಿ ಅದೇ ಸಮಯಕ್ಕೆ ಮತ್ತೊಂದು ಪ್ಲೇನ್ ಕೂಡ ಅದೇ ಜಾಗಕ್ಕೆ ಬಂದು ಕ್ರಾಶ್ ಆಗಿ ಬಿಡುತ್ತೆ. ಆ ಪ್ಲೇನ್ ಕ್ರಾಶ್ ಲ್ಯಾಂಡಿಂಗ್ ಆಗುತ್ತಿರೋದನ್ನ ನೋಡಿದ ಸ್ಕಾಟ್ ತಕ್ಷಣವೇ ಅಲ್ಲಿಂದ ಓಡಿ ಬಂದು ಬಿಡ್ತಾನೆ. ಮತ್ತೊಂದು ಕಡೆ ರೋಸ್ ತನ್ನ ಅಣ್ಣನನ್ನ ಕರೆದುಕೊಂಡು ಆ ಜಿಂಕೆಗಳನ್ನ ನೋಡೋಣ ಅಂತ ಹೇಳಿ ಕಾಡಿನ ಒಳಗಡೆ ಕರೆದುಕೊಂಡು ಹೋಗ್ತಾಳೆ. ಆದ್ರೆ ರೋಸ್ಗೆ ಈ ಸಾರಿ ಯಾವುದೇ ಜಿಂಕೆಗಳು ಕೂಡ ಕಾಣಿಸೋದಿಲ್ಲ. ಆದ್ರೆ ಅಲ್ಲಿಂದ ಸ್ವಲ್ಪ ದೂರದಲ್ಲಿ ಒಂದು ಬಂಗಲೆ ಇರೋದು ಆಕೆಗೆ ಕಾಣಿಸುತ್ತೆ. ಸರಿ ಅಂತ ವಾಪಸ್ ಬರ್ತಿರುವಾಗ ಆರ್ಚೆ ಕಾಲ್ಗೆ ಯಾವುದೋ ಹುಳು ಕಚ್ಚಿಬಿಡುತ್ತೆ. ಮತ್ತೊಂದು ಕಡೆ ಸ್ಕಾಟ್ ಹಾಗೂ ಕ್ಲೇ ಇಬ್ಬರು ವಾಪಸ್ ಬಂಗಲೆಗೆ ಬಂದಿರ್ತಾರೆ. ಸ್ಕಾಟ್ ಹಾಗೂ ಕ್ಲೇ ತಾವಿಬ್ಬರು ನೋಡಿದ ಎಲ್ಲ ವಿಷಯಗಳನ್ನ ಹೇಳೋದಕ್ಕೆ ಶುರು ಮಾಡ್ತಾರೆ. ಸ್ಕಾಟ್ ಮಾತನಾಡುತ್ತಾ ಸದ್ಯಕ್ಕೆ ಏನಾಗ್ತಿದೆ ಅಂತಾನೆ ಅರ್ಥವಾಗ್ತಿಲ್ಲ.
ನನ್ನ ಫ್ರೆಂಡ್ ನ ಮನೆಯಲ್ಲಿದ್ದ ಸ್ಯಾಟಲೈಟ್ ಫೋನ್ ಕೂಡ ವರ್ಕ್ ಆಗ್ತಿಲ್ಲ. ಅದು ಅಲ್ಲದೆ ನನ್ನ ಕಣ್ಣ ಮುಂದೆನೆ 2 ಪ್ಲೇನ್ಗಳು ಕ್ರಾಶ್ ಲ್ಯಾಂಡಿಂಗ್ ಆಗಿ 100 ಜನ ಸತ್ತಿರೋದನ್ನ ನಾನು ನೋಡಿದೆ. ಹೀಗೆ ಹೇಳುತ್ತಿರುವಾಗಲೇ ಹೊರಗಡೆಯಿಂದ ತುಂಬಾನೇ ಜೋರಾಗಿ ಅಲ್ಟ್ರಾವೇವ್ ಸೌಂಡ್ ಎಲ್ಲರಿಗೂ ಕೇಳಿಸೋದಕ್ಕೆ ಶುರುವಾಗುತ್ತೆ. ಸ್ನೇಹಿತರೆ, ಆ ಸೌಂಡ್ ಎಷ್ಟು ಜೋರಾಗಿರುತ್ತೆ ಅಂದ್ರೆ ಎಲ್ಲರೂ ಕೂಡ ತಮ್ಮ ಕಿವಿಯನ್ನ ಮುಚ್ಚಿಕೊಳ್ತಾರೆ. ಇದನ್ನೆಲ್ಲ ನೋಡಿ ಮತ್ತಷ್ಟು ಗಾಬರಿಗೊಂಡ ಅಮ್ಯಾಂಡಾ ಸ್ಕಾಟ್, ನಿನಗೆ ದೇಶದಲ್ಲಿ ಏನಾಗ್ತಿದೆ ಅಂತ ಖಂಡಿತವಾಗಿಯೂ ಗೊತ್ತಿರುತ್ತೆ. ಇಲ್ಲ ಅಂದಿದ್ರೆ ಅಷ್ಟು ರಾತ್ರಿಯಲ್ಲಿ ನೀನು ನಿನ್ನ ಮಗಳನ್ನ ಕರೆದುಕೊಂಡು ಇಲ್ಲಿಗೆ ಯಾಕೆ ಬರ್ತಿದ್ದೆ? ನಿಜ ಹೇಳು, ಏನು ನಡೀತಿದೆ ಅಂತ ಕೇಳ್ತಾಳೆ. ಆದ್ರೆ ಸ್ಕಾಟ್ ಮಾತ್ರ ಈಗಲೂ ಕೂಡ ನನಗೇನು ಗೊತ್ತಿಲ್ಲ, ನನಗೆ ಗೊತ್ತಿರೋದನ್ನೆಲ್ಲ ಈಗಾಗ್ಲೇ ಹೇಳಿದ್ದೀನಲ್ಲ ಅಂತ ಹೇಳ್ತಾನೆ. ಆಗ ಅಮ್ಯಾಂಡಾಗೆ ಸಡನ್ ಆಗಿ ಒಂದು ವಿಷಯ ಫ್ಲಾಶ್ ಆಗುತ್ತೆ. ಈಕೆ ಗ್ರೋಸರಿಗಳನ್ನ ಶಾಪಿಂಗ್ ಮಾಡೋದಕ್ಕೆ ಅಂತ ಹೋಗಿದ್ದಾಗ ಒಬ್ಬ ವ್ಯಕ್ತಿ ಸಾಕಷ್ಟು ಫುಡ್ ಐಟಮ್ಸ್ ಗಳನ್ನ ತನ್ನ ಟ್ರಕ್ ಗೆ ಲೋಡ್ ಮಾಡಿಕೊಳ್ತಿದ್ದ ಅಲ್ವಾ. ಆ ವಿಷಯ ನೆನಪಾಗಿ ಆ ವ್ಯಕ್ತಿಗೆ ಬಹುಶಃ ಮುಂದೆ ಏನೋ ದೊಡ್ಡ ಅನಾಹುತ ನಡೆಯುತ್ತೆ ಅಂತ ಗೊತ್ತಿತ್ತು ಅಂತ ಅನ್ಸುತ್ತೆ. ಅದೇ ಕಾರಣಕ್ಕೆ ಆತ ಎಲ್ಲ ಗ್ರೋಸರಿ ಐಟಮ್ಸ್ ಗಳನ್ನ ಮೊದಲೇ ಸ್ಟೋರ್ ಮಾಡಿ ಇಟ್ಟುಕೊಳ್ತಿದ್ದ. ಅದೇ ಸಮಯಕ್ಕೆ ಕ್ಲೇ ತನಗೆ ಸಿಕ್ಕಿದ್ದ ಆ ರೆಡ್ ಕಲರ್ ನ ಪಾಂಪ್ಲೆಟ್ ಅನ್ನ ಸ್ಕಾಟ್ ಗೆ ತೋರಿಸುತ್ತಾನೆ. ಆದ್ರೆ ಸ್ಕಾಟ್ ಗೂ ಕೂಡ ಆ ಪಾಂಪ್ಲೆಟ್ ನಲ್ಲಿ ಬರೆದಿದ್ದ ಅಕ್ಷರಗಳು ಯಾವ ಭಾಷೆಯದ್ದು ಅಂತಾನೆ ಅರ್ಥವಾಗುತ್ತಿಲ್ಲ. ಆದ್ರೆ ಆರ್ಚಿ ಆ ಪಾಂಪ್ಲೆಟ್ ಅನ್ನ ಈಸ್ಕೊಂಡು ಅದರಲ್ಲಿ ಏನು ಬರೆದಿದೆ ಅಂತ ನೋಡಿದಾಗ ಶಾಕಿಂಗ್ಲಿ ಉರ್ದು ಭಾಷೆಯಲ್ಲಿ ಆ ಪಾಂಪ್ಲೆಟ್ ನಲ್ಲಿ ಅಮೆರಿಕ ಇನ್ನೇನೋ ನಾಶ ಆಗುತ್ತೆ, ಎಲ್ಲರೂ ಕೂಡ ಸಾಯೋದಕ್ಕೆ ರೆಡಿ ಆಗಿರಿ ಅಂತ ಬರ್ದಿರುತ್ತೆ. ಅದನ್ನ ಕೇಳಿ ಮತ್ತಷ್ಟು ಗಾಬರಿಯಾದ ಕ್ಲೇ ಹಾಗೂ ಅಮ್ಯಾಂಡಾ, ನಾವು ಈ ಮನೆಗೆ ಬಂದಾಗಿನಿಂದಲೇ ವಿಚಿತ್ರ ಘಟನೆಗಳು ನಡೀತಿವೆ, ತಕ್ಷಣವೇ ನಾವು ನಮ್ಮ ಮನೆಗೆ ವಾಪಸ್ ಹೋಗಿ ಬಿಡ್ತೀವಿ ಅಂತ ಕಾರಿನಲ್ಲಿ ಹೊರಟು ಬಿಡ್ತಾರೆ. ಆದ್ರೆ ಇವರು ಆ ಬಂಗಲೆಯಿಂದ ಸ್ವಲ್ಪ ಮುಂದೆ ಬಂದು ನೋಡಿದ್ರೆ ಸಾಕಷ್ಟು ಎಲೆಕ್ಟ್ರಿಕ್ ಕಾರ್ಗಳು ಒಂದಕ್ಕೊಂದು ಡಿಕ್ಕಿ ಹಾಕಿ ರೋಡ್ ಎಲ್ಲ ಬ್ಲಾಕ್ ಆಗಿ ನಿಂತಿರುತ್ತವೆ. ಅಮ್ಯಾಂಡಾ ತಕ್ಷಣ ಕೆಳಗಡೆ ಇಳಿದು ಏನಾಗಿದೆ ಅಂತ ಹೋಗಿ ನೋಡಿದ್ರೆ ಎಲ್ಲ ಕೂಡ ಟೆಸ್ಲಾ ಕಂಪನಿಯ ಕಾರ್ಗಳಾಗಿರುತ್ತವೆ. ಅದು ಅಲ್ಲದೆ ಅವೆಲ್ಲ ಕೂಡ ಆಟೋಮ್ಯಾಟಿಕ್ ಕಾರ್ಗಳು, ಅಂದ್ರೆ ಡ್ರೈವರ್ ಇಲ್ಲದೆ ಓಡುವಂತಹ ಕಾರ್ಗಳಾಗಿರುತ್ತವೆ. ಅದೇ ಸಮಯಕ್ಕೆ ಹಿಂದಿನಿಂದ ಮತ್ತಷ್ಟು ಡ್ರೈವರ್ ಗಳೇ ಇಲ್ಲದ ಟೆಸ್ಲಾ ಆಟೋಮ್ಯಾಟಿಕ್ ಕಾರ್ಗಳು ವೇಗವಾಗಿ ಬಂದು ಒಂದಕ್ಕೊಂದು ಗುದ್ದಿಕೊಳ್ಳೋದಕ್ಕೆ ಶುರು ಮಾಡ್ತವೆ. ಇದನ್ನೆಲ್ಲ ನೋಡಿ ಮತ್ತಷ್ಟು ಗಾಬರಿಗೊಂಡ ಕ್ಲೇ ಹಾಗೂ ಅಮ್ಯಾಂಡಾ ತಕ್ಷಣವೇ ತಾವು ಹೋಗಿದ್ದ ಆ ಬಂಗಲೆಕೇನೆ ವಾಪಸ್ ಓಡಿ ಬರ್ತಾರೆ. ಈಗ ಅಲ್ಲಿದ್ದ ಎಲ್ಲರಿಗೂ ಕೂಡ ಅಮೆರಿಕದಲ್ಲಿ ಏನಾಗ್ತಿದೆ, ಮುಂದೆ ನಾವೇನು ಮಾಡ್ಬೇಕು ಅಂತಾನೆ ಗೊತ್ತಾಗದೆ ಎಲ್ಲರೂ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಆ ದಿನ ರಾತ್ರಿ ಎಲ್ಲರೂ ಮಾತನಾಡುತ್ತಾ ಕೂತಿದ್ದಾಗ ಬಂದಾಗಿನಿಂದ ಒಬ್ಬರ ಮಧ್ಯೆ ಒಬ್ಬರಿಗೆ ಉಂಟಾಗಿದ್ದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಗೆ ಸಾರಿ ಕೇಳಿಕೊಳ್ತಾರೆ. ಹೀಗೆ ಇವರೆಲ್ಲ ಮಾತನಾಡುತ್ತಾ ಕೂತಿದ್ದಾಗ ಮತ್ತೆ ಈ ಹಿಂದೆ ಕೇಳಿದ್ದ ಅದೇ ಅಲ್ಟ್ರಾವೇವ್ ಸೌಂಡ್ ತುಂಬಾನೇ ಜೋರಾಗಿ ಕೇಳಿಸೋದಕ್ಕೆ ಶುರುವಾಗುತ್ತೆ. ಮತ್ತಷ್ಟು ಹೆದರಿಕೊಂಡ ಎಲ್ಲರೂ ತಕ್ಷಣವೇ ಹೋಗಿ ಮಲಗಿಕೊಳ್ತಾರೆ. ಮರುದಿನ ಬೆಳಿಗ್ಗೆ ಎಚ್ಚರವಾದಾಗ ಆರ್ಚಿಗೆ ತುಂಬಾನೇ ಹುಷಾರಿರೋದಿಲ್ಲ. ಆತ ಇದ್ದಕ್ಕಿದ್ದಂತೆ ಬ್ಲಡ್ ವಾಮಿಟ್ ಅನ್ನ ಮಾಡಿಕೊಳ್ಳೋದಕ್ಕೆ ಶುರು ಮಾಡ್ತಾನೆ ಹಾಗೂ ಅವನ ಹಲ್ಲುಗಳೆಲ್ಲ ಒಂದೊಂದಾಗಿ ಉದುರೋದಕ್ಕೆ ಶುರುವಾಗುತ್ತವೆ. ಅದೇ ಸಮಯಕ್ಕೆ ನೋಡಿದ್ರೆ ಕ್ಲೇ ಹಾಗೂ ಅಮ್ಯಾಂಡಾಳ ಚಿಕ್ಕ ಮಗಳು ರೋಸ್ ಮನೆಯಲ್ಲಿ ಕಾಣಿಸೋದೇ ಇಲ್ಲ. ಆರ್ಚಿನೇ ಎಲ್ಲರಿಗೂ ಸಮಾಧಾನ ಮಾಡುತ್ತಾ, ನನಗೆ ಏನು ಕೂಡ ಆಗಿಲ್ಲ, ನೆನ್ನೆ ನಾನು ಹಾಗೂ ತಂಗಿ ಕಾಡಿನಲ್ಲಿ ಹೋಗಿದ್ದಾಗ ನನಗೆ ಯಾವುದೋ ಹುಳ ಕಚ್ಚಿಬಿಡ್ತು, ಬಹುಶಃ ಅದರಿಂದನೇ ಹೀಗೆಲ್ಲ ಆಗ್ತಿರಬಹುದು ಅಂತ ಹೇಳ್ತಾನೆ. ಆದ್ರೆ ಅವನ ಮಾತುಗಳನ್ನ ಕೇಳಿಸಿಕೊಂಡ ಸ್ಕಾಟ್ ಮಾತ್ರ, ಇಲ್ಲ ಖಂಡಿತವಾಗಿಯೂ ನಿನಗೇನೋ ಆಗಿದೆ, ತಕ್ಷಣವೇ ನಾವು ಸಿಟಿಗೆ ಹೋಗಿ ನಿನಗೆ ಔಷಧಿಯನ್ನ ತರಬೇಕು. ಆದ್ರೆ ಸಿಟಿಗೆ ಹೋಗುವ ಎಲ್ಲಾ ರೋಡ್ಗಳಲ್ಲೂ ಕೂಡ ವೆಹಿಕಲ್ ಗಳು ಆಕ್ಸಿಡೆಂಟ್ ಆಗಿ ರೋಡ್ ಕಂಪ್ಲೀಟ್ ಆಗಿ ಬ್ಲಾಕ್ ಆಗಿದೆ. ಇಲ್ಲೇ ಪಕ್ಕದ ಐಲ್ಯಾಂಡ್ ನಲ್ಲಿರುವ ನನ್ನ ಫ್ರೆಂಡ್ ಡ್ಯಾನಿಯ ಬಂಗಲೆಗೆ ಹೋದ್ರೆ ಏನಾದ್ರೂ ಔಷಧಿ ಸಿಗಬಹುದು ಅಂತ ಹೇಳ್ತಾನೆ. ತಕ್ಷಣವೇ ಕ್ಲೇ ಹಾಗೂ ಸ್ಕಾಟ್ ಆರ್ಚಿಯನ್ನ ಎತ್ತಿಕೊಂಡು ತನ್ನ ಫ್ರೆಂಡ್ ನ ಮನೆಗೆ ಔಷಧಿಯನ್ನ ತೆಗೆದುಕೊಳ್ಳೋದಕ್ಕೆ ಅಂತ ಹೊರಡ್ತಾರೆ. ಈಗ ತನ್ನ ಮಗಳು ರೋಸ್ ಎಲ್ಲಿಗೆ ಹೋದಳು ಅಂತ ಅಮ್ಯಾಂಡಾ ರೂತ್ಲನ್ನ ಕರೆದುಕೊಂಡು ಕಾಡಿನೊಳಗಡೆ ಹುಡುಕೋದಕ್ಕೆ ಅಂತ ಬರ್ತಾಳೆ. ಹಿಂದಿನ ದಿನ ಆರ್ಚಿ ಹಾಗೂ ರೋಸ್ ಬಂದಿದ್ದ ಕಾಡಿನ ಮಧ್ಯದಲ್ಲಿದ್ದ ಆ ಕ್ಯಾಬಿನ ಒಳಗಡೆ ಕೂಡ ಬಂದು ನೋಡ್ತಾರೆ. ಆದ್ರೆ ಎಲ್ಲೂ ಕೂಡ ರೋಸ್ ಮಾತ್ರ ಅವರಿಗೆ ಸಿಗೋದೇ ಇಲ್ಲ. ಸರಿ ಅಂತ ವಾಪಸ್ ಹೊರಡೋದಕ್ಕೆ ಅಂತ ಹೊರಗಡೆ ಬಂದ್ರೆ ಶಾಕಿಂಗ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜಿಂಕೆಗಳು ಇವರ ಮುಂದೆ ಬಂದು ನಿಂತಿರುತ್ತವೆ. ಅಷ್ಟೊಂದು ಜಿಂಕೆಗಳನ್ನ ಒಟ್ಟಿಗೆ ನೋಡಿ ತುಂಬಾನೇ ಹೆದರಿಕೊಂಡ ಇಬ್ಬರು ಜೋರಾಗಿ ಕಿರ್ಚೋದಕ್ಕೆ ಶುರು ಮಾಡ್ತಾರೆ. ಇವರಿಬ್ಬರ ಕಿರುಚಾಟ ನೋಡಿದ ಆ ಜಿಂಕೆಗಳು ತಕ್ಷಣವೇ ಅಲ್ಲಿಂದ ಚದುರಿ ಓಡಿ ಹೋಗುತ್ತವೆ. ಈ ವಿಚಿತ್ರ ಘಟನೆಗಳನ್ನ ನೋಡಿದ ರುತ್ ಹೇಳೋದೇನಂದ್ರೆ, ನಮ್ಮ ಫ್ಯಾಮಿಲಿಯವರು ಈ ಬಂಗಲೆಯನ್ನ ಪರ್ಚೇಸ್ ಮಾಡಿ ತುಂಬಾನೇ ವರ್ಷಗಳಾಯ್ತು. ಇಷ್ಟು ವರ್ಷಗಳಿಂದ ನಾವು ಇಲ್ಲಿಗೆ ಆಗಾಗ ಬರ್ತಾನೆ ಇದ್ದೀವಿ. ಆದ್ರೆ ಯಾವತ್ತೂ ಕೂಡ ಜಿಂಕೆಗಳೇ ಆಗ್ಲಿ ಅಥವಾ ಯಾವುದೇ ಕಾಡು ಪ್ರಾಣಿಗಳು ಇಷ್ಟೊಂದು ಒಟ್ಟೊಟ್ಟಾಗಿ ಇಲ್ಲಿಗೆ ಬಂದೇ ಇರಲಿಲ್ಲ. ಖಂಡಿತವಾಗಿಯೂ ಎಲ್ಲೋ ಏನೋ ದೊಡ್ಡ ಅನಾಹುತ ನಡೆದಿದೆ ಅಂತ ಹೇಳುತ್ತಿರುವಾಗ್ಲೇ ಹಿಂದಿನ ದಿನ ರೋಸ್ ನೋಡಿದ ಮತ್ತೊಂದು ವೈಟ್ ಕಲರ್ ನ ಕ್ಯಾಬಿನ್ ಇವರಿಗೆ ಕಾಣಿಸುತ್ತೆ. ಆದ್ರೆ ಮೊದಲೇ ಹೆದರಿಕೊಂಡಿದ್ದ ಇಬ್ಬರು ಅಲ್ಲಿಗೆ ಹೋಗುದು ಬೇಡ ಅಂತ ನಿರ್ಧಾರ ಮಾಡಿ ಬಂಗಲೆಗೆ ವಾಪಸ್ ಬರ್ತಿರುವಾಗ ದೂರದಲ್ಲಿ ಕಾಣಿಸುತ್ತಿದ್ದ ಸಿಟಿಯ ಒಳಗಡೆ ಹಲವಾರು ಬಾಂಬ್ ಬ್ಲಾಸ್ಟ್ ಗಳು ಆಗುತ್ತಿರೋದು ಇವರ ಕಣ್ಣಿಗೆ ಕಾಣಿಸುತ್ತೆ. ಸ್ನೇಹಿತರೆ, ಆ ಬಾಂಬ್ ಬ್ಲಾಸ್ಟಿಂಗ್ ಗಳನ್ನ ನೋಡಿದ್ರೆ ಯಾವುದೋ ನ್ಯೂಕ್ಲಿಯರ್ ವೆಪನ್ ಗಳು ಬ್ಲಾಸ್ಟ್ ಆಗುತ್ತಿರುವ ರೀತಿ ಇವರಿಗೆ ಕಾಣಿಸುತ್ತೆ.
ಮತ್ತೊಂದು ಕಡೆ ಕ್ಲೇ ಹಾಗೂ ಸ್ಕಾಟ್ ಆರ್ಚಿಯನ್ನ ಕರೆದುಕೊಂಡು ಡ್ಯಾನಿಯ ಮನೆಗೆ ಬಂದು ಔಷಧಿಯನ್ನ ಕೊಡು ಅಂತ ರಿಕ್ವೆಸ್ಟ್ ಮಾಡ್ತಾರೆ. ಆದ್ರೆ ಡ್ಯಾನಿ ಮಾತ್ರ ವಿಚಿತ್ರವಾಗಿ ನಗುತ್ತಾ, ನೀವೆಲ್ಲ ಇಲ್ಲಿಂದ ತಕ್ಷಣವೇ ಹೊರಟು ಹೋದ್ರೆ ನಿಮಗೇನೆ ಒಳ್ಳೇದು. ನಿನ್ನ ಮಗನ ಬಾಯಿಂದ ರಕ್ತ ಬರ್ತಿರೋದು, ಹಲ್ಲುಗಳು ಉದುರಿ ಹೋಗ್ತಿರೋದು ಅಲ್ಟ್ರಾ ವೇವ್ ಸೌಂಡ್ ನಿಂದಾನೆ ಹೊರತು ಬೇರೆ ಏನು ಕೂಡ ಅಲ್ಲ. ಕಳೆದ 2-3 ದಿನಗಳಿಂದ ಅಷ್ಟು ಜೋರಾಗಿ ಶಬ್ದ ಕೇಳ್ತಿದ್ಯಲ್ಲ, ಅದು ಅಮೆರಿಕ ದೇಶದ ಮೇಲೆ ಯಾರು ಅಲ್ಟ್ರಾ ವೇವ್ ಸೌಂಡ್ ನ ವೆಪನ್ ಅನ್ನ ಯೂಸ್ ಮಾಡ್ತಿರೋದು ಅಂತ ಗೊತ್ತಾಗ್ತಿಲ್ವಾ? ಆ ರೀತಿಯ ಅಲ್ಟ್ರಾ ವೇವ್ ಸೌಂಡ್ ಕೇಳಿಸಿದಾಗ ಕಿವಿಯನ್ನ ಮುಚ್ಚಿಕೊಳ್ಳಲಿಲ್ಲ ಅಂದ್ರೆ ದೇಹದ ಭಾಗಗಳು ಕೆಡೋದಕ್ಕೆ ಶುರುವಾಗುತ್ತವೆ. ನಾನೀಗ ಯಾರಿಗೂ ಕೂಡ ಸಹಾಯ ಮಾಡುವಂತಹ ಸ್ಥಿತಿಯಲ್ಲಿಲ್ಲ, ತಕ್ಷಣವೇ ನೀವೆಲ್ಲ ಇಲ್ಲಿಂದ ಹೊರಟು ಹೋಗಿ ಅಂತ ಗನ್ ಅನ್ನ ಪಾಯಿಂಟ್ ಮಾಡ್ತಾನೆ. ಕೊನೆಗೆ ಕ್ಲೇ ತನ್ನ ಬಳಿ ಇದ್ದ ಆ $1,000 ಅನ್ನ ಅವನಿಗೆ ಕೊಟ್ಟಾಗ ಕಡೆಗೆ ಒಪ್ಪಿಕೊಂಡ ಡ್ಯಾನಿ ತನ್ನ ಬಳಿ ಇದ್ದ ಔಷಧಿಯನ್ನ ಕೊಡ್ತಾನೆ. ಮುಂದುವರೆದು ಡ್ಯಾನಿ ಹೇಳೋದೇನೆಂದ್ರೆ, ಅಮೆರಿಕದ ಮೇಲೆ ಈ ರೀತಿ ದಾಳಿ ಮಾಡ್ತಿರೋದು ಕೊರಿಯಾ ದೇಶ ಅಂತ ಅನ್ನಿಸ್ತಿದೆ. ಈ ಹಿಂದೆ ಕೂಡ ಬೇರೆ ಬೇರೆ ದೇಶಗಳು ಈ ರೀತಿಯ ದಾಳಿಯನ್ನ ಮಾಡ್ತಿದ್ವು ಅಂತ ಹೇಳ್ತಾ ಮನೆ ಒಳಗಡೆ ಹೋಗಿ ಬಿಡ್ತಾನೆ. ಅದೇ ಸಮಯಕ್ಕೆ ಕ್ಲೇಗೆ ಒಂದು ವಿಷಯ ಸಡನ್ ಆಗಿ ಫ್ಲಾಶ್ ಆಗುತ್ತೆ. ಅದೇನು ಅಂದ್ರೆ, ಆತ ಕಾರಿನಲ್ಲಿ ಬರ್ತಿದ್ದಾಗ ಅವನ ಕಾರ್ನ ಮೇಲ್ಗಡೆ ಹಲವಾರು ಕೆಂಪು ಕಲರ್ ನ ಪಾಂಪ್ಲೆಟ್ ಗಳು ಬಿದ್ದಿದ್ವಲ್ಲ, ಅದನ್ನ ತೋರಿಸಿ ಅಮೆರಿಕದ ಮೇಲೆ ಈಗ ಅಟ್ಯಾಕ್ ಮಾಡ್ತಿರೋದು ಖಂಡಿತವಾಗಿಯೂ ಯಾವುದೋ ಅರಬ್ ದೇಶಗಳು ಅಂತ ಅನ್ನಿಸ್ತಿದೆ. ಆಗ ಮತ್ತೆ ಹೊರಗಡೆ ಬಂದ ಡ್ಯಾನಿ ಹೇಳೋದೇನೆಂದ್ರೆ, ಈ ಕೆಲಸವನ್ನ ಕೊರಿಯಾ, ಚೀನಾ, ಅರಬ್ ದೇಶಗಳು ಕೂಡಿ ಒಟ್ಟಿಗೆ ಮಾಡ್ತಿರಬಹುದು. ಯಾಕಂದ್ರೆ ಎಲ್ಲ ದೇಶಗಳು ಕೂಡ ಅಮೆರಿಕವನ್ನ ಹಿಂದಿಟ್ಟು ತಾವೇ ಸೂಪರ್ ಪವರ್ ಆಗಬೇಕು ಅಂತ ಹಲವು ವರ್ಷಗಳಿಂದ ಪ್ಲಾನ್ ಮಾಡ್ತಿದ್ದಾರೆ. ಅಮೆರಿಕದ ಮೇಲೆ ಆರ್ಮಿಯನ್ನ ಯೂಸ್ ಮಾಡ್ಕೊಂಡು ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ, ಅದೇ ಕಾರಣಕ್ಕೆ ಈ ರೀತಿ ಎಲ್ಲ ಮಾಡ್ತಿರ್ಬೋದು ಅಂತ ಹೇಳಿ ಒಳಗಡೆ ಹೋಗ್ತಾನೆ. ತಕ್ಷಣವೇ ಕ್ಲೇ ಹಾಗೂ ಸ್ಕಾಟ್ ಇನ್ನೇನು ಅಲ್ಲಿಂದ ಹೊರಡಬೇಕು ಅನ್ನುವಾಗ ಸ್ಕಾಟ್ಗೆ ಮತ್ತೊಂದು ವಿಷಯ ಫ್ಲಾಶ್ ಆಗುತ್ತೆ. ಈಗ ಸ್ಕಾಟ್ ಹೇಳೋದೇನೆಂದ್ರೆ, ಈ ರೀತಿಯ ಅಟ್ಯಾಕ್ ಗಳಾದಾಗ ತಪ್ಪಿಸಿಕೊಳ್ಳೋದಕ್ಕೆ ಅಂತಾನೆ ನಮ್ಮ ಬಂಗಲೆಯಿಂದ ಸ್ವಲ್ಪ ದೂರದಲ್ಲಿರುವ ನನ್ನ ಫ್ರೆಂಡ್ ಮಾರಿಸ್ ತನ್ನ ಬಿಲ್ಡಿಂಗ್ ನ ಕೆಳಗಡೆ ಒಂದು ಸೀಕ್ರೆಟ್ ಬಂಕರ್ ಅನ್ನ ರೆಡಿ ಮಾಡಿಸಿದ್ದಾನೆ. ನಾವೀಗ ಬಚಾವಾಗಬೇಕು ಅಂದ್ರೆ ತಕ್ಷಣವೇ ಅಲ್ಲಿಗೆ ಹೋಗ್ಬೇಕು. ಆತ ಆಗಾಗ ಹೇಳ್ತಿದ್ದ, ಏನಾದ್ರೂ ನ್ಯಾಚುರಲ್ ಡಿಸಾಸ್ಟರ್ ಗಳು ಅಥವಾ ಎಮರ್ಜೆನ್ಸಿ ಸಿಚುವೇಶನ್ ಬಂದಾಗ ಹಲವಾರು ದಿನಗಳಿಗಾಗುವಷ್ಟು ನೀರು ಹಾಗೂ ಆಹಾರವನ್ನ ಅಲ್ಲಿ ಸ್ಟೋರ್ ಮಾಡಿದ್ದೀನಿ ಅಂತ. ಮುಂದುವರೆದು, ನಾನು ಇಲ್ಲಿವರೆಗೂ ನಾನೇನು ಕೆಲಸ ಮಾಡ್ತಿದ್ದೆ ಅಂತ ನಿನಗೆ ಹೇಳಿರ್ಲಿಲ್ವಲ್ಲ, ನಾನು ಫೈನಾನ್ಸ್ ಬಿಸ್ನೆಸ್ ಅನ್ನ ಮಾಡ್ತೀನಿ. ನಾನು ಸಾಲ ಕೊಟ್ಟಿದ್ದ ಒಬ್ಬ ಕ್ಲೈಂಟ್ ಗವರ್ನಮೆಂಟ್ ಡಿಫೆನ್ಸ್ ಡಿಪಾರ್ಟ್ಮೆಂಟ್ ನಲ್ಲಿ ಕೆಲಸ ಮಾಡ್ತಿದ್ದ. ಆತನ ಜೊತೆ ಕ್ಯಾಶುಯಲ್ ಆಗಿ ಮಾತನಾಡ್ತಿದ್ದಾಗ ಆತ ಒಂದು ದಿನ ನಮ್ಮ ದೇಶದ ಗವರ್ನಮೆಂಟ್ ಮಾಡಿರುವ ಒಂದು ಸೀಕ್ರೆಟ್ ಪ್ಲಾನ್ ನ ಬಗ್ಗೆ ಹೇಳಿದ್ದ. ಅದೇನಂದ್ರೆ, ನಮ್ಮ ದೇಶ ಬೇರೆ ದೇಶವನ್ನ ಹಾಳು ಮಾಡೋದಕ್ಕೆ ಅಂತ 3 ಸ್ಟೇಜ್ ನ ಒಂದು ಪ್ಲಾನ್ ಅನ್ನ ರೆಡಿ ಮಾಡಿತ್ತು. ಅದರಲ್ಲಿ ಮೊದಲನೇ ಸ್ಟೇಜ್ ಅಂದ್ರೆ ಯಾವುದೇ ದೇಶದ ಜನರನ್ನ ಕಂಪ್ಲೀಟ್ ಆಗಿ ಐಸೋಲೇಟ್ ಮಾಡಿ ಬಿಡೋದು. ಅಂದ್ರೆ ಅವರ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಅನ್ನ, ಕಮ್ಯುನಿಕೇಶನ್ ಸಿಸ್ಟಮ್ ಅನ್ನ ಹಾಗೂ ಇಂಟರ್ನೆಟ್ ಅನ್ನ ಕಂಪ್ಲೀಟ್ ಆಗಿ ಬಂದ್ ಮಾಡಿ ಬಿಡೋದು. ಹೀಗೆ ಮಾಡೋದ್ರಿಂದ ದೇಶದಲ್ಲಿ ಓಡಾಡುವ ಕಾರು, ಬಸ್ಸು, ಏರೋಪ್ಲೇನ್ ಹಾಗೂ ಹಡಗುಗಳ ಟ್ರಾನ್ಸ್ಪೋರ್ಟೇಷನ್ ಸ್ಟಾಪ್ ಆಗಿ ಜನರ ಕೈಯಲ್ಲಿ ಇಂಟರ್ನೆಟ್ ಸಿಗದೆ ಒದ್ದಾಡುತ್ತಾರೆ ಹಾಗೂ ಅವರಿಗೆ ಹೊರಗಡೆ ಜಗತ್ತಿನಲ್ಲಿ ಏನು ನಡೀತಿದೆ ಅಂತಾನೆ ಗೊತ್ತಾಗದೆ ತುಂಬಾನೇ ಗಾಬರಿಯಾಗುವುದಕ್ಕೆ ಶುರು ಮಾಡ್ತಾರೆ. ಸ್ನೇಹಿತರೆ, ಇದರ ಅರ್ಥ ನಾವು ಈ ಹಿಂದೆ ಚಿತ್ರದಲ್ಲಿ ನೋಡಿದ ಹಾಗೆ ಹಡಗುಗಳು ತಮ್ಮ ನ್ಯಾವಿಗೇಷನ್ ಸಿಸ್ಟಮ್ ಫೇಲ್ ಆಗಿ ಸಮುದ್ರಕ್ಕೆ ಬಂದು ಅಪ್ಪಳಿಸೋದಕ್ಕೆ ಶುರು ಮಾಡುತ್ತವೆ ಹಾಗೂ ಏರೋಪ್ಲೇನ್ ನಲ್ಲಿನ GPS ಹಾಗೂ ನ್ಯಾವಿಗೇಷನ್ ಸಿಸ್ಟಮ್ ಕೂಡ ಫೇಲ್ ಆಗಿ ಅವುಗಳು ಕೂಡ ಕ್ರಾಶ್ ಲ್ಯಾಂಡಿಂಗ್ ಆಗಿ ಸಾವಿರಾರು ಜನಗಳು ಸಾಯುವುದಕ್ಕೆ ಶುರು ಮಾಡುತ್ತಾರೆ. ಸೆಕೆಂಡ್ ಸ್ಟೇಜ್ ನಲ್ಲಿ ತುಂಬಾನೇ ಜೋರಾಗಿ ಅಲ್ಟ್ರಾವೇವ್ ಸೌಂಡ್ ಅನ್ನ ಮಾಡೋದು ಹಾಗೂ ದೇಶದಲ್ಲಿರುವ ಜನಗಳು ಭಯ ಬೀಳುವ ಹಾಗೆ ಸುಳ್ಳು ಸುದ್ದಿಗಳನ್ನ ಹಬ್ಬಿಸೋದು. ಹೀಗೆ ಮಾಡೋದ್ರಿಂದ ಜನಗಳಿಗೆ ಏನಾಗ್ತಿದೆ ಅಂತಾನೆ ಗೊತ್ತಾಗದೆ ಮುಂದೆ ಏನೋ ದೊಡ್ಡ ಆಪತ್ತು ಕಾದಿದೆ ಅಂತ ಜನಗಳು ತಮ್ಮ ತಮ್ಮ ಮಧ್ಯೆನೆ ಜಗಳ ಮಾಡಿಕೊಳ್ಳೋದಕ್ಕೆ, ಹೊಡೆದಾಡಿಕೊಳ್ಳೋದಕ್ಕೆ ಶುರು ಮಾಡ್ತಾರೆ. 3ನೇ ಸ್ಟೇಜ್ ನಲ್ಲಿ ದೇಶದಲ್ಲಿ ಏನಾಗ್ತಿದೆ ಅಂತಾನೆ ಗೊತ್ತಾಗದೆ ಜನಗಳ ಮಧ್ಯ ಹಾಗೂ ಗವರ್ಮೆಂಟ್ ನ ಮಧ್ಯ ಕೋಆರ್ಡಿನೇಷನ್ ಹೋಗಿ ಗವರ್ಮೆಂಟ್ ಕೆಳಗಡೆ ಬೀಳುತ್ತೆ. ಜನಗಳು ಲಾ ಅಂಡ್ ಆರ್ಡರ್ ಅನ್ನ ಫಾಲೋ ಮಾಡದೆ ತಮಗೆ ಬೇಕಾದ ರೀತಿ ಒಬ್ಬರನ್ನೊಬ್ಬರು ಕೊಲೆ ಮಾಡಿ ಬದುಕೋದಕ್ಕೆ ಶುರು ಮಾಡ್ತಾರೆ. ಇದೀಗ ನಮ್ಮ ದೇಶದಲ್ಲಿ ಆಗುತ್ತಿರೋದು ಕೂಡ ಅದೇನೆ. ಸ್ಕಾಟ್ ಹೇಳಿದ ಈ ಮಾತುಗಳನ್ನ ಕೇಳಿದ ಕ್ಲೇ ಹಾಗೂ ಆರ್ಚಿಗೆ ತುಂಬಾನೇ ಹೆದರಿಕೆ ಆಗೋದಕ್ಕೆ ಶುರುವಾಗುತ್ತೆ. ಮತ್ತೊಂದು ಕಡೆ ಸ್ಕಾಟ್ ತನ್ನ ಫ್ರೆಂಡ್ ಮಾರಿಸ್ ನ ಬಿಲ್ಡಿಂಗ್ ನ ಕೆಳಗಡೆ ಒಂದು ಸೀಕ್ರೆಟ್ ಬಂಕರ್ ಇದೆ ಅಂತ ಹೇಳಿದ್ದ ಅಲ್ವಾ. ಆ ಬಂಕರ್ ನ ಒಳಗಡೆ ರೋಸ್ ಬಂದು ನೋಡಿದ್ರೆ ಹಲವಾರು ದಿನಗಳಿಗೆ ಆಗುವಷ್ಟು ಊಟ, ಆಹಾರ, ನೀರು ಹೀಗೆ ಮುಂತಾದ ವ್ಯವಸ್ಥೆ ಇರುತ್ತೆ. ರೋಸ್ ಅದೆಲ್ಲವನ್ನ ನೋಡ್ತಾ ಮುಂದೆ ಬಂದಾಗ ಅಲ್ಲಿದ್ದ ಟಿವಿಯಲ್ಲಿ ಅಮೆರಿಕ ದೇಶದಲ್ಲಿ ಸೈನ್ಯದ ಮಧ್ಯೆ ಹಾಗೂ ಸರ್ಕಾರದ ಮಧ್ಯೆ ನಡೆಯುತ್ತಿರುವ ಯುದ್ಧದ ಬಗ್ಗೆ ತೋರಿಸಲಾಗುತ್ತೆ. ಹಾಗೆ ಪಕ್ಕದಲ್ಲಿದ್ದ ಒಂದು ಕಬೋರ್ಡ್ ನ ಕಡೆ ತಿರುಗಿದಾಗ ಸಾಕಷ್ಟು ವೆಬ್ ಸೀರೀಸ್ ಹಾಗೂ ಮೂವಿಗಳ ಸಿಡಿಗಳು ಸಿಗುತ್ತವೆ. ರೋಸ್ ಅಷ್ಟು ಸಿಡಿಗಳಲ್ಲಿ ತನ್ನ ಫೇವರೇಟ್ ಶೋ ಆಗಿದ್ದ ಫ್ರೆಂಡ್ಸ್ ಎಂಬ ಶೋನ ಸಿಡಿಯನ್ನ ಪ್ಲೇ ಮಾಡ್ತಾ ಕೂರ್ತಾಳೆ. ಈ ರೀತಿಯ ಓಪನ್ ಎಂಡಿಂಗ್ ನೊಂದಿಗೆ ಈ ಚಿತ್ರ ಮುಕ್ತಾಯವಾಗುತ್ತೆ. ಸ್ನೇಹಿತರೆ, ಈ ಚಿತ್ರದ ಎಂಡಿಂಗ್ ನಲ್ಲಿ ಈ ಅಟ್ಯಾಕ್ ಗಳನ್ನ ಯಾರು ಮಾಡ್ತಾ ಇದ್ರು ಅಂತ ಹೇಳಿಲ್ಲ. ಆದ್ರೆ ಇದನ್ನ ನಾವು 2 ಥಿಯರಿಗಳಿಂದ ಕನ್ಕ್ಲೂಡ್ ಮಾಡೋದಕ್ಕೆ ಪ್ರಯತ್ನ ಪಡಬಹುದು.
ಮೊದಲ ಥಿಯರಿ ಏನಂದ್ರೆ ಸ್ಕಾಟ್ ಹೇಳಿದಂತೆ ಬೇರೆ ಯಾವುದೋ ದೇಶ ಅಮೆರಿಕವನ್ನ ಸರ್ವನಾಶ ಮಾಡೋದಕ್ಕೆ ಅಂತ ಈ ರೀತಿ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡಿರಬಹುದು. ಅದರ ಮೊದಲ ಸ್ಟೆಪ್ ಎಂಬಂತೆ ಇಂಟರ್ನೆಟ್ ಅನ್ನ ಕಂಪ್ಲೀಟ್ ಆಗಿ ಶಟ್ ಡೌನ್ ಮಾಡಿ ಯಾರ ಕೈಗೂ ಕೂಡ ಮೊಬೈಲ್ ನೆಟ್ವರ್ಕ್ ಸಿಗದ ಹಾಗೆ ಮಾಡಿಬಿಡೋದು. ಹೀಗೆ ಮಾಡೋದ್ರಿಂದ ಈಗಿನ ಕಾಲದಲ್ಲಿ ಮೊಬೈಲ್ ಹಾಗೂ ಇಂಟರ್ನೆಟ್ ನ ಮೇಲೆ ತುಂಬಾನೇ ಡಿಪೆಂಡ್ ಆಗಿರುವ ಮನುಷ್ಯರೆಲ್ಲ ಒದ್ದಾಡೋದಕ್ಕೆ ಶುರು ಮಾಡ್ತಾರೆ. ಒಂದೇ ಒಂದು ಗಂಟೆ ಕೂಡ ಇಂಟರ್ನೆಟ್ ಇಲ್ಲದೆ ಬದುಕೋದಕ್ಕೂ ಕೂಡ ಅಸಾಧ್ಯ ಅನ್ನುವ ಇಂದಿನ ದಿನದಲ್ಲಿ ಇಂಟರ್ನೆಟ್ ಹಾಗೂ ನೆಟ್ವರ್ಕ್ ವರ್ಕ್ ಆಗದ ಕಾರಣ ಹಲವಾರು ದುರ್ಘಟನೆಗಳು ನಡೆಯೋದಕ್ಕೆ ಶುರುವಾಗುತ್ತವೆ. ಹಾಗೂ ಆಗಾಗ ತುಂಬಾನೇ ಅಪಾಯಕಾರಿಯಾಗಿರುವ ಜೋರಾದ ಅಲ್ಟ್ರಾವೇವ್ ಸೌಂಡ್ ಅನ್ನ ಕೇಳಿಸೋದ್ರಿಂದ ಜನರೆಲ್ಲ ಹೆದರಿಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಹಾಗೂ ಅಷ್ಟು ಜೋರಾದ ಮೈಕ್ರೋವೇವ್ ಸೌಂಡ್ ಆಗಾಗ ಕೇಳಿಸೋದ್ರಿಂದ ಕಾಡಿನಲ್ಲಿ ವಾಸ ಮಾಡ್ತಿರುವ ಕಾಡು ಮೃಗಗಳು ಕಾಡಿನಿಂದ ನಾಡಿನ ಕಡೆ ಮೈಗ್ರೇಟ್ ಆಗೋದಕ್ಕೆ ಶುರು ಮಾಡುತ್ತವೆ. ಇದೇ ಸೀನ್ ಅನ್ನ ಚಿತ್ರದಲ್ಲಿ ನಾವು 2-3 ಸಾರಿ ಜಿಂಕೆಗಳು ಹಲವಾರು ಸಂಖ್ಯೆಯಲ್ಲಿ ಬಂದಿರೋದನ್ನ ನೋಡ್ತೀವಿ. ಹಾಗೂ ಎರಡನೇ ಥಿಯರಿ ಏನಂದ್ರೆ ಹೀಗೆ ಮನುಷ್ಯರ ಮೇಲೆ ಅಟ್ಯಾಕ್ ಮಾಡ್ತಿರೋದು ಏಲಿಯನ್ಗಳು ಕೂಡ ಆಗಿರ್ಬೋದು. ಆದ್ರೆ ಚಿತ್ರದ ಎಂಡ್ ಸೀನ್ ನಲ್ಲಿ ರೋಸಿಕಾ ಬಂದು ಕೂತಿರುವ ಆ ಬಂಕರ್ಗೆ ಕ್ಲೇ, ಸ್ಕಾಟ್, ಆರ್ಚಿ, ಅಮಾಂಡಾ ಹಾಗೂ ರೂತ್ ಕೂಡ ಬಂದು ಸೇವ್ ಆಗ್ತಾರ ಅಂತ ತೋರಿಸಿಲ್ಲ. ಸ್ನೇಹಿತರೆ, ಇಲ್ಲಿ ಇನ್ನೊಂದು ವಿಷಯ ಏನಂದ್ರೆ ಆರ್ಚಿಯ ಬಾಯಲ್ಲಿದ್ದ ಹಲ್ಲುಗಳು ಉದುರಿ ಆತ ರಕ್ತದ ವಾಂತಿ ಮಾಡಿಕೊಂಡಿದ್ದಕ್ಕೆ ಕಾರಣ ಏನು ಅಂತ ತೋರಿಸಿಲ್ಲ. ಆದ್ರೆ ನನ್ನ ಪ್ರಕಾರ ಆತ ತನ್ನ ತಂಗಿಯ ಜೊತೆ ಕಾಡಿಗೆ ಹೋದಾಗ ವಾಪಸ್ ಬಂಗಲೆಯ ಕಡೆ ಬರ್ತಿದ್ದಾಗ ಅವನ ಕಾಲಿಗೆ ಒಂದು ಹುಳು ಕಚ್ಚಿರುತ್ತೆ ಅಲ್ವಾ, ಅದರಿಂದಾಗಿನೇ ಆತನಿಗೆ ಹಾಗಾಗಿತ್ತು ಅಂತ ಅನ್ಸುತ್ತೆ. ಸ್ನೇಹಿತರೆ, ಈ ಚಿತ್ರದ ಕಥೆಯನ್ನ ನೋಡಿದ ನಿಮಗೆ ಏನನ್ಸುತ್ತೆ ಅಂತ ಕೆಳಗಡೆ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟವಾಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡೋದನ್ನ ಮರೆಯಬೇಡಿ. ಇದೇ ರೀತಿಯ ವಿಡಿಯೋಸ್ಗಾಗಿ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ.